ಹಾರ್ಟ್ ಅಟ್ಯಾಕ. ಅಯ್ಯೋ ಅಯ್ಯೋ ಅಯ್ಯೋ, ಅಡ್ಕಸ್ಪಿ ನನ್ ಮಗ್ನೆ. ಸಾಯ ಗಂಟ ಮುತ್ತೈದೆ ಆಗಿರ್ಬೇಕು ಅಂತ ಕಂಡ್ ದೇವ್ರಿಗೆಲ್ಲ ಅರ್ಕೆ ಹೊತ್ತಿದ್ದೀನಿ. ಇವನು ಮುಟ್ಸಿ ದಪ್ಪಂಗೆ ಹಾರ್ಟ್ ಅಟ್ಯಾಕ್ ಬರ್ಸೋನು. ಪಾಪ್ ನನ್ ಮಗ್ನೆ. ಅವ ಹಂಗಲ್ಲ ಮುಚ್ಚಲ. ಸೀನಾ ಸರ್, ತಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಸರ್. ತಂದೆನ ಹಾರ್ಟಲ್ಲಿ ಇಟ್ಕೊಳ್ಳೋ ಮಕ್ಳಿರ್ತಾರೆ, ಆದ್ರೆ ನೀವು ತಂದೆ ಹಾರ್ಟ್ಗೆ ಕನ್ನ ಹಾಕ್ಬಿಟ್ರಲ್ಲ ಸರ್. ನಿಮ್ಗೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ಸರ್? ತೆಗೆದು ಬಿಟ್ಟ ಅಂದ್ರೆ ಹಲ್ಲೆಲ್ಲ ಉದುರು ಹೋಗ್ಬೇಕು. ಉದುರು ಹೋಗಿರೋ ಹಲ್ಲನ್ನು ತೆಗಿಯಕ್ಕೆ ಪೊರ್ಕೆ ಬೇಕಾಯ್ತದೆ. ಯಾಕಲ್ಲ ಹಿಂಗ್ ಸುಳ್ಳು ಹೇಳ್ದೆ? ಇದೊಂಥರ ಮಾವಂಗ ಅವಮಾನ, ಮಾದಪ್ಪಣಂಗ ಅವಮಾನ. ಯಾಕಲ ಹಿಂಗ್ ಮಾಡ್ದೆ? ಯಾರು ಬೈಬೇಡಿ, ನಾನಂತದ್ದು ಏನ್ ತಪ್ಪು ಮಾಡಿದ್ದೀನಿ? ಅಲ್ಲೇ ಬಂದು ಹೇಳ್ತೀನಿ. ನಮ್ಮ ಅಪ್ಪಂಗೆ ಮೀಟ್ರು ಐತೆ, ಮ್ಯಾಟ್ರು ಐತೆ, ಹಾರ್ಟು ಐತೆ. ಅದೇನು ಅಂದ್ರೆ ಈ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಯಾಗಿ ಬರಬೇಕು ಅಂತ ನಾನು ಭಾರಿ ಆಸೆ ಪಟ್ಟಿದ್ದೆ. ಕರೆದ್ರೆ ಬರ್ತೀರಾ? ಅದು ಇಂಥ ಸಣ್ಣ ಪುಟ್ಟ ಫಂಕ್ಷನ್ಗೆ. ನಮ್ಮ ತಾಯಿ ಎಣೆಗ್ಲೂ ಇಲ್ಲ. ಅದಕ್ಕೆ ತಲೆ ಓಡಿಸಿ ಒಂದು ಐಡಿಯಾ ಮಾಡಿದೆ. ನಮ್ಮ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗೈತೆ ಅಂತ ಫೋನ್ ಮಾಡಿ ಸುಳ್ಳು ಹೇಳ್ದೆ. ಅರೆ ಅದನ್ನ ಹೇಳಿದ್ಮೇಲೆ 101 ಸಲ ಬಿಡ್ತು ಅಂತಾನು ಹೇಳಿದೀನಿ ಫಾದರ್ಜಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಯಜಮಾನ. ಇಲ್ಲಿ ಬಿಡ. ಅನ್ಕೊಂಡೆ ನಮ್ಮ ಮಾದಪ್ಪಣ್ಣ ವೀರ ಯೋಧ, ಗಡಿ ಕಾಯೋ ಸೈನಿಕ. ಹೌದೌದಾ? ಶತ್ರು ಎದೆಗೆ ಎದೆ ಕೊಟ್ಟು ನಿಲ್ಲೋಂತ ಸೈನಿಕ ಅಂಥವನ್ಗೆ ಹಾರ್ಟ್ ಅಟ್ಯಾಕ. ಗಟ್ಟಿ ಗುಂಡಿಗೆ ಒಂದು. ಇದೇನು ಎಲ್ಲ ಜನ ಸೇರ್ಬಿಟ್ಟಿದ್ದೀರಿ, ಶಾಮಿಯಾನ ಎಲ್ಲ ಹಾಕ್ಬಿಟ್ಟಿದ್ದೀರಿ. ಏನು ವಿಷಯ? ಏನೋ ನಡೆಸ್ತಾ ಇರೋಂಗಿದ್ದೀರಿ? ಅಪ್ಪ ಸದ್ಯ ನಮ್ಮ ಮಾವನೇ ಪರವಾಗಿಲ್ಲ ಅಂತ ಒಪ್ಕೊಂಡ್ರಲ್ಲ, ಬಿಡಿ ಹೋಗ್ಲಿ. ಆದ್ರೆ ನನ್ ಗಂಡನ್ ಪರವಾಗಿ ನಾನ್ ನಿಮ್ಮಲ್ಲೆಲ್ಲ ಕ್ಷಮೆ ಕೇಳ್ತೀನಿ. ಐ ಆಮ್ ರಿಯಲಿ ಸಾರಿ. ಏನವ ಏನ್ ಫಂಕ್ಷನ್ ಅಂತ ನಮ್ಗೂ ಹೇಳಿ ಗೊತ್ತಾಗ್ಲಿ. ಏನಿಲ್ಲ ಛತ್ರಿ ಅಣ್ಣ, ನಮ್ ಗೋಡಂಬಿ ಅಣ್ಣ ರೆಡಿ ಆಗಿದ್ದಾನೆ, ಓಡಾಡ್ತಿದ್ದಾನೆ. ಇದಕ್ಕೆಲ್ಲ ಕಾರಣ ಯಾರು ಹೇಳಿ? ನಮ್ಮ ಅದಕ್ಕೆ ಅವ್ರಿಗೊಂದು ಸನ್ಮಾನ ಅಷ್ಟೇ.